ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಇಬ್ರು ಸರ್ಕಾರ ದೀಪಾವಳಿ ಆದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನಮ್ಮ ಸರ್ಕಾರ ಯಾಕೆ ಬಿಡುತ್ತೆ? ನಮ್ಮ ಸರ್ಕಾರಕ್ಕೆ ಏನ್ ಮೆಜಾರಿಟಿ ಇಲ್ವಾ? 136 ಜನ ಶಾಸಕರು ನಮ್ಮ ಜೊತೆಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬೆಂಬಲ ಇಲ್ಲ, ಸ್ವಂತ ಬೆಂಬಲ ಇಲ್ಲ. ಯಾವುದೋ ಪಕ್ಷಗಳನ್ನ ನಂಬ್ಕೊಂಡು ಅವ್ರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯೋಚನೆ ಮಾಡ್ಲಿ, ಅಶೋಕ್ ಅವರು, ವಿಜೇಂದ್ರ ಅವರು. ಸಿಎಂ ಬದಲಾವಣೆ ಆಗುತ್ತೆ, ಆದ್ರೆ 40 ಶಾಸಕರು ಸಪರೇಟ್ ಹೊರಟೋಗ್ತಾರೆ. ಹಾಗಾಗಿ ಸರ್ಕಾರ ಪಾಪ ಹಗಲ್ ಕಾಣ್ಲಿ, ಕನಸು ಕಾಣೋರಿಗೆ ಬೇಡ ಅಂತ ಹೇಳಕ್ಕಾಗತ್ತಾ? ಹಗಲ್ ಕನಸು ಕಾಣ್ತಾ ಇದ್ದಾರೆ. ವಿಜೇಂದ್ರ ಅವರು ಮುಖ್ಯಮಂತ್ರಿ ಆದಂಗೆ, ಅಶೋಕ್ ಅವರು ಮತ್ತೆ ಇನ್ಯಾವುದನ್ನ ಡೆಪ್ಟಿ ಸಿಎಂ ಆದಾಗೆ, ಇನ್ನು ಬಹಳ ಜನ ಬಿಜೆಪಿಯವರು ಹಗಲ್ ಕನಸು ಕಾಣ್ತಾ ಇದ್ದಾರೆ ಮಂತ್ರಿ ಆದಂಗೆ. ಆಮೇಲೆ ಇನ್ನು ಬೇರೆ ಬೇರೆ ಹುದ್ದೆಗಳಿಗೆ ಹೋದಾಗೆ ಅಥವಾ ನಿಗಮ ಮಂಡಳಿಗಳು ಚೇರ್ಮನ್ಗಳಾದಾಗೆ ಬಿಜೆಪಿ ಅವರು ಕನಸು ಕಾಣ್ತಾರೆ. ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಆಪರೇಷನ್ ಕಮಲಕ್ಕೆ ಮುಂದಾಗ್ಬಿಟ್ರೆ ಹೇಗೆ ಸರ್? ಏನು ಆಪರೇಷನ್ ಕಮಲ ಸಾಧ್ಯನೇ ಇಲ್ಲ. 40 ಜನ ಅಲ್ಲ, ಒಬ್ರು ಅಲ್ಲ, ಒಬ್ರು 4 ಜನ ಕೂಡ ಇನ್ನು ಅವ್ರ ಪಕ್ಷದಲ್ಲಿ ಅವ್ರ ಜಗಳಗಳಿದೆಯಲ್ಲ, ಅದನ್ನ ಸರಿ ಮಾಡ್ಕೊಳ್ಳಿ. ಅವ್ರ ಪಕ್ಷದಲ್ಲಿ ಆಂತರಿಕ ಜಗಳ ಬೇಕಾಷ್ಟಿದೆ, ಕಿತ್ತಾಟಗಳು, ಅದನ್ನ ಅವ್ರು ಸೆಟೇಟ್ ಮಾಡ್ಕೊಳ್ಳಿ. ಆರ್ ಅಶೋಕ್ ಅವರು, ವಿಜೇಂದ್ರ ಅವರು ಇಬ್ರು ಸರ್ಕಾರ ದೀಪಾವಳಿ ಆದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನಮ್ಮ ಸರ್ಕಾರ ಯಾಕೆ ಬಿಡುತ್ತೆ? ನಮ್ಮ ಸರ್ಕಾರಕ್ಕೆ ಏನ್ ಮೆಜಾರಿಟಿ ಇಲ್ವಾ? 136 ಜನ ಶಾಸಕರು ನಮ್ಮ ಜೊತೆಲಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬೆಂಬಲ ಇಲ್ಲ, ಸ್ವಂತ ಬೆಂಬಲ ಇಲ್ಲ. ಯಾವುದೋ ಪಕ್ಷಗಳನ್ನ ನಂಬ್ಕೊಂಡು ಅವ್ರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯೋಚನೆ ಮಾಡ್ಲಿ, ಅಶೋಕ್ ಅವರು, ವಿಜೇಂದ್ರ ಅವರು. ಸಿಎಂ ಬದಲಾವಣೆ ಆಗುತ್ತೆ, ಆದ್ರೆ 40 ಶಾಸಕರು ಸಪರೇಟ್ ಹೊರಟೋಗ್ತಾರೆ. ಹಾಗಾಗಿ ಸರ್ಕಾರ ಪಾಪ ಹಗಲ್ ಕಾಣ್ಲಿ, ಕನಸು ಕಾಣೋರಿಗೆ ಬೇಡ ಅಂತ ಹೇಳಕ್ಕಾಗತ್ತಾ? ಹಗಲ್ ಕನಸು ಕಾಣ್ತಾ ಇದ್ದಾರೆ. ವಿಜೇಂದ್ರ ಅವರು ಮುಖ್ಯಮಂತ್ರಿ ಆದಂಗೆ, ಅಶೋಕ್ ಅವರು ಮತ್ತೆ ಇನ್ಯಾವುದನ್ನ ಡೆಪ್ಟಿ ಸಿಎಂ ಆದಾಗೆ, ಇನ್ನು ಬಹಳ ಜನ ಬಿಜೆಪಿಯವರು ಹಗಲ್ ಕನಸು ಕಾಣ್ತಾ ಇದ್ದಾರೆ ಮಂತ್ರಿ ಆದಂಗೆ. ಆಮೇಲೆ ಇನ್ನು ಬೇರೆ ಬೇರೆ ಹುದ್ದೆಗಳಿಗೆ ಹೋದಾಗೆ ಅಥವಾ ನಿಗಮ ಮಂಡಳಿಗಳು ಚೇರ್ಮನ್ಗಳಾದಾಗೆ ಬಿಜೆಪಿ ಅವರು ಕನಸು ಕಾಣ್ತಾರೆ. ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಆಪರೇಷನ್ ಕಮಲಕ್ಕೆ ಮುಂದಾಗ್ಬಿಟ್ರೆ ಹೇಗೆ ಸರ್? ಏನು ಆಪರೇಷನ್ ಕಮಲ ಸಾಧ್ಯನೇ ಇಲ್ಲ. 40 ಜನ ಅಲ್ಲ, ಒಬ್ರು ಅಲ್ಲ, ಒಬ್ರು 4 ಜನ ಕೂಡ ಇನ್ನು ಅವ್ರ ಪಕ್ಷದಲ್ಲಿ ಅವ್ರ ಜಗಳಗಳಿದೆಯಲ್ಲ, ಅದನ್ನ ಸರಿ ಮಾಡ್ಕೊಳ್ಳಿ. ಅವ್ರ ಪಕ್ಷದಲ್ಲಿ ಆಂತರಿಕ ಜಗಳ ಬೇಕಾಷ್ಟಿದೆ, ಕಿತ್ತಾಟಗಳು, ಅದನ್ನ ಅವ್ರು ಸೆಟೇಟ್ ಮಾಡ್ಕೊಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.